ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ನಾವು ಇತರೆ ಸರ್ಕಾರಿ ನೌಕರರಂತೆ ಹಗಲಿರುಳು ಕೆಲಸ ಮಾಡುತ್ತಿದ್ದು ಮತ್ತು ಕಷ್ಟಕರ ಕೆಲಸ ಮಾಡುತ್ತಿದ್ದು. ಅನಾರೋಗ್ಯದಲ್ಲಿ ಕೂಡಿದ್ರೂ ಸಹ ಕೋವಿಡ್ ಅಂತ ಮಹಾಮಾರಿಯ ಸಮಯದಲ್ಲಿ ನಾವು ಯಾವುದೇ ಹಿಂದೆ ಮುಂದೆ ನೋಡದಲೆ, ನಾವು ಸಂಕೋಚಕ್ಕೊಳಗಾಗದಲೆ ಧೈರ್ಯವಾಗಿ ನಮ್ಮ ಪ್ರಾಣನ ಪತ್ತೆ ಇಟ್ಟು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತೇವೆ. ಆದ್ರೆ ನಮಗೆ ಇದು ಆರೋಗ್ಯ ಸಂಜೀವನಿ ಇಲ್ಲ ಅಂತಂದಾಗ ಅದು ತುಂಬಾ ನಮಗೆ ವಿಷಾದನೀಯ ಆಗಿರ್ತದೆ. ರಾಜ್ಯ ಸರ್ಕಾರ ನೌಕರರು ಒಂದ್ ಕಡೆಗೆ ಬೆಣ್ಣೆ, ಇನ್ನೊಂದ್ ಕಡೆಗೆ ಸುಣ್ಣ ಅನ್ನೋ ಮನೋಭಾವನಲ್ಲಿ ಹೊರಟಿದೆ ಅನ್ನೋದು ನಮಗೆ ಈ ಕೂಡ ನಮ್ಮ ಗೌರವ ಅಧ್ಯಕ್ಷ ಅಂತ ಅರ್ಜುನ್ ಬೆಳ್ಳಗಟ್ಟಿ ಅವರ ಮುಖಾಂತರ ನಾವು ಈ ದಿನ ನಿರ್ಧಾರ ಕೈಗೊಂಡು ಮತ್ತು ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಮ್ಮುಖದಲ್ಲಿ ಅನಿರ್ದಿಷ್ಟ ಮುಷ್ಕರ ಕೈಗೊಂಡು ನಮಗೆ ಮನವಿ ಕೋರ್ಕೊಳ್ಳೋದು ಏನಂದ್ರೆ ಸರ್, ನಮ್ಮನ್ನು ನೌಕರನ್ನಾಗಿ ಪರಿಗಣಿಸಿ ನಮ್ಮಲ್ಲಿ ಅನೇಕ 60% ಭಾಗ ನಮ್ಮಲ್ಲಿ ಎಲ್ಲ ನೌಕರರುಗಳು ಔಟ್ಸೋರ್ಸ್ ಮತ್ತೆ ನೇರ ನೇಮಕಾತಿ ಆಗದಲೆ ತುಂಬಾ ಬಾಕಿ ಇದೆ. ಅವ್ರಿಗೆಲ್ಲ ಸಂಬಳ ಸಹಕಾರಿ ಎಲ್ಲದೂ ಕುಂಠಿತಗೊಂಡಿದ್ದಾವೆ. ಆದ್ರಿಂದ ಅದನ್ನ ಎಲ್ಲದನ್ನು ಪೂರೈಸಿ ಅವ್ರನ್ನ ಸಕ್ರಮಗೊಳಿಸಿಕೊಳ್ಳಲು ನಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ನಮಗೂ ಕೈಗೆ ಹಿಡಿ ಕೊಡಿ. ನಾವು ಸರ್ಕಾರಿ ನೌಕರು, ನಾವು ಮಾಡ್ತಾ ಇರೋದು ಸರ್ಕಾರಿ ಸೇವೆನೆ ಮತ್ತು ನಮಗೂ ಅನಾರೋಗ್ಯ ಆದಾಗ ನಮಗೂ ವಿತೌಟ್ ಕ್ಯಾಶ್ ರೂಪದಲ್ಲಿ ನಿರ್ವಹಿಸಬಹುದಂತ ಆರೋಗ್ಯ ಸಂಜೀವನ ನಮ್ಮ ಪರಿಗಣಿಸಿ ನಮಗೂ ಯಾವುದೇ ಬೇಷರತ್ತಾಗಿ ನಮ್ಗೆ ಆರೋಗ್ಯ ಸಂಜೀವನಿ ನೀಡಬೇಕಾಗಿ ತಮ್ಮ ಮುಖಾಂತರ ಜನ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ. ದಯವಿಟ್ಟು ಇದನ್ನು ಯಾವುದೇ ರೀತಿ ಅನ್ಯತಾ ಭಾವಿಸದಲ್ಲೇ ಜನ ಸರ್ಕಾರಕ್ಕೆ ನಾವು ಕೇಳುವುದು, ನಮ್ಮನ್ನು ಸರ್ಕಾರಿ ನೌಕರನಾಗಿ ಪರಿಗಣಿಸಿ ನಮ್ಮಲ್ಲಿರುವ ಎಲ್ಲ ಪರ್ಮನೆಂಟ್ ಅಲ್ಲದ ನೌಕರಗಳನ್ನ ಸಕ್ರಮಗೊಳಿಸಿ ಇನ್ನಷ್ಟು ನಮ್ಮ ಪೌರ ಸೇವೆಗೆ ಭಾಗಿಯಾಗಬೇಕು ಅಂತ ಹೇಳಿ ಸರ್ಕಾರ ನಮಗೆ ಧೈರ್ಯ ಮತ್ತು ಆರ್ಥಿಕ ಬಲವನ್ನು ಕೊಡಬೇಕಂತ ಈ ಮೂಲಕ ಕೇಳ್ತಾ ತಮಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಸರ್. ನಾವು ಸೂಕ್ತ ಪ್ರಾಧಿಕಾರಕ್ಕೆ ನಾವು ಫಾರ್ವರ್ಡ್ ಮಾಡಲಾಗುವುದು. ಫಾರ್ವರ್ಡ್ ಮಾಡೋ ತನಕ ಕೋಆಪರೇಟ್ ಮಾಡ್ತೀವಿ ಅನ್ಕೊಂಡಿದ್ದೀವಿ. ಅಲ್ಲಿವರೆಗೂ ಸರ್ ನಮ್ಮದೇ ಆದೇಶಾವಧಿಯಲ್ಲಿ ಕಚೇರಿ ಕೆಲಸ ಮತ್ತು ಮೂಲಭೂತ ಸೌಕರ್ಯ ಏನಿದೆ ನೀರಿನ ಹೊರತುಪಡಿಸಿ 2ನೇ ತಾರೀಕುವರೆಗೂ ನಾವು ಸ್ವಚ್ಛತೆಯನ್ನು ಬಂದ್ ಮಾಡಿದ್ದೀವಿ. 2ನೇ ತಾರೀಕುವರೆಗೂ ನಮ್ಮ ಸಂಘ ನಿರ್ಧಾರ ಮಾಡಿದೆ ಅಂದ್ರೆ 2ನೇ ತಾರೀಕುವರೆಗೂ ಏನಾದ್ರು ಸರ್ಕಾರ ಬೇಡಿಕೆ ಈಡೇರಿಸಿದಲ್ಲಿ ದಿನನಿತ್ಯ ನಾವೇನು ಕುಡಿಯೋ ನೀರು ಸೌಕರ್ಯ ಕೊಡ್ತಾ ಇದ್ದೀವಿ ಅದನ್ನು ಸಹ ಬಂದ್ ಮಾಡಿ 2ನೇ ತಾರೀಕು ನಂತರ ಅದನ್ನ ಕ್ರಮ ಕೈಗೊಳ್ಳುತ್ತೀವಿ ಅಂತ ತಮ್ಮಲ್ಲಿ ವಿನಂತಿಸ್ತೇವೆ. ಏನಾಗಿದೆ SFC ಹಣದಲ್ಲಿ ಏನಾಗಿದೆ ಅದು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಲಿಖಿತ ಆದೇಶ ಬಂದಿಲ್ಲ. ಲಿಖಿತ ಆದೇಶ ಯಾಕಂದ್ರೆ ನಮ್ಮಲ್ಲಿ ಜನರಲ್ ಫಂಡ್ ಇದೆ ಸರ್. ಜನರಲ್ ಫಂಡ್ ಅಲ್ಲಿ ನಾವು ಸ್ಯಾಲರಿ ಕೊಡಕ್ಕೆ ಹೋದ್ರೆ ನಮ್ಮಲ್ಲಿ ಕಮಿಟ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಬರುತ್ತೆ ಆಫೀಸ್ಗೆ. ನಮ್ ಕರೆಂಟ್ ಬಿಲ್ ಇರ್ಬೋದು, ಇತರೆ ನೌಕರಿಗೆ ಇರ್ಬೋದು, ಸಮಾನ ಕೆಲಸ ಸಮಾನ ವೇತನಕ್ಕೆ ಇರೋ ನೌಕರು ಇರ್ಬೋದು, ಅವರಲ್ಲಿ ನಾವು ಕೊಡ್ಕೊಂಡ್ರೆ ಹಿಂದೆ ಈ 20 ವರ್ಷದಿಂದನೂ ಇದೇ ರೀತಿ ಇತ್ತು. ಸರ್ಕಾರಿ ನೌಕರರಿಗೆ ಪೌರಸೇವಾ ನೌಕರರಿಗೆ ಪೌರಸಭಾ ನಿಧಿಯಲ್ಲೇ ಕೊಡಿ ಅಂತ. ನಮ್ದಷ್ಟು ಎಕ್ಸ್ಟ್ರಾಕ್ಷನ್ ಆಗ್ಲಿಕ್ಕೆ ನಮ್ಗೆ ಕಲೆಕ್ಷನ್ ಆಗ್ಲಿಕ್ಕೆ ನಾವು ಸಂಬಳ ಕೊಡಕ್ಕಾಗುತ್ತೆ. ಹಿಂದೆ ನಾವು ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಸಂಬಳ ತಗೊಂಡು ಬಾಕಿ 7-8 ತಿಂಗಳು ಕೈಕಾಲು ಕಟ್ಕೊಂಡು ಸುಮ್ಮನೆ ಕೂರ್ತಿದ್ವಿ. ಆ ರೀತಿ ಪರಿಸ್ಥಿತಿ ಮತ್ತೆ ಈಗ ಬರುತ್ತೆ. ಆಮೇಲೆ ಆರೋಗ್ಯ ಸಂಜೀವನಿ ಎಲ್ಲ ಇಲಾಖೆಗೂ ಇರುತ್ತೆ. ಕೋವಿಡ್ ಅಲ್ಲಿ ನಮ್ಮ ಇಲಾಖೆ, ಪೊಲೀಸ್ ಮತ್ತೆ ಆರೋಗ್ಯ ಇಲಾಖೆ ಬಿಟ್ರೆ ಯಾವುದು ಬೀದಿಲಿರ್ಲಿಲ್ಲ. ನಾವು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಇಲಾಖೆ ನಮ್ಮನ್ನೇ ಪರಿಗಣಿಸಿದರೆ ನೀವು ಆರೋಗ್ಯ ಸಂಜೀವನಿ ಒಳಗೆ ಬಿಟ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರಿಗಾದ್ರೂ ಸೌಕರ್ಯ? ಹಾಗಾದ್ರೆ ನಾವು ಸರ್ಕಾರಿ ನೌಕರರೇ ಅಲ್ವಾ? ಇದು ನಮ್ಮ ಮೂಲಭೂತ ಪ್ರಶ್ನೆ ಆಗಿದೆ.
ಈ ಮೂಲಭೂತ ಹೌದು ಸರ್, ಈ ಮೂಲಭೂತ ಪ್ರಶ್ನೆ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ನಮ್ಮನ್ನ ಈಗ 64-74 ಅಮೆಂಡ್ಮೆಂಟ್ ಅಲ್ಲಿ ಅಲ್ಲಿಂದನೂ ಅಷ್ಟೇ ಪ್ಲಾನೆಟ್ ಇಂದ ಆಚೆ ತೆಗೆದಿದ್ದಾರೆ, ಬಜೆಟ್ ಪ್ಲಾನೆಟ್ ಇಂದ ನಮ್ಮನ್ನ ಆಚೆ ತೆಗೆದಿದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ಆರೋಗ್ಯ ಈಗ ನಾವು ನೌಕರು ಇಷ್ಟೊಂದು ಪೌರ ಸೇವಾ ನೌಕರರು ಕೆಲಸ ಮಾಡೋದೇ ಕಷ್ಟದಲ್ಲಿ, ಬೇರೆ ಯಾವ ನೌಕರು ಮಾಡಲ್ಲ. ಅಟ್ಲೀಸ್ಟ್ ಇವ್ರು ಹಾಸ್ಪಿಟಲ್ ಅವರು ಮಾಸ್ಕ್, ಗ್ಲೌಸ್, ಮತ್ತೊಂದು ಎಲ್ಲ ಸ್ಯಾನಿಟೈಸರ್ ಎಲ್ಲ ಇರುತ್ತೆ. ನಮ್ಮಲ್ಲಿ ಬೀದಿ ಸಡನ್ ಆಗಿ ಇಳಿದಾಗ ಯಾವ್ದೋ ನಾಯಿ ಸತ್ತದ ಹೇಳಿಕೆ ಅಂದಾಗ ಅವ್ನ ಆ ಟೈಮಲ್ಲಿ ಗ್ಲೌಸ್ ಮತ್ತೊಂದು ನೋಡಕ್ ಹೋಗಲ್ಲ. ಮಳೆ ಬಂದಿದೆ, ಏನೋ ಮೊನ್ನೆ ರೀಸೆಂಟ್ ಆಗಿ ನಾಯಿ ಬಿದ್ದಿದ್ದು ಚರಂಡಿಲ್ ಕಟ್ಕೊಂಡಿತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ. ಅದನ್ನ ವಿತಿನ್ ಫ್ರಾಕ್ಷನ್ ಆಫ್ ಬರೀ ಕೈಯಲ್ಲಿ ಕೈ ಅಂತ ಹೇಳ್ತಿದ್ದೀವಿ. ಕಾರಣ ಇಷ್ಟೇ, ಬೇರೆ ಜನರಿಗೆ ಯಾರು ತೊಂದರೆ ಆಗಬಾರ್ದು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ ಇದು ದೇಶದಲ್ಲಿ ಸೈನಿಕರು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೋ ಅದೇ ರೀತಿ ನಮ್ಮ ಪೌರ ಸೇವೆ ಅವರು ಹೀಗೆ ಪ್ರಾಣ ಸೇರಿದ್ರು, ಇವರು ಅಷ್ಟೇ ಪ್ರಾಣ ಸಂಗ್ರಹಿಸಿದ್ರು. ಯಾಕಂದ್ರೆ ನೀವು ಅಷ್ಟು ಪೌರ ಕಾರ್ಮಿಕರು ಕರ್ನಾಟಕ ಲಿಸ್ಟ್ ತಗೊಳ್ಳಿ, ಅಷ್ಟು ಜನ ನೌಕರರು ಭೌತಿಕತೆಯಲ್ಲಿ ಇರ್ತಾರೆ. ಯಾರು ರಿಟೈರ್ಡ್ ಆಗಿರೋ ಉದಾಹರಣೆಗಳು ಭಾಗಶಃ ಕಡಿಮೆ ಇರುತ್ತೆ. ಈ ರೀತಿ ಇರೋದಂತ ಇಲಾಖೆಗೆ ನೀವು ಆರೋಗ್ಯ ಸಂಜೀವಿನಿ ಕೊಡದೇ ಇದ್ರೆ ಇನ್ ಯಾವ ಇಲಾಖೆ ಕೊಡ್ತೀರಾ? ನಾನು ಅನ್ಯ ಇಲಾಖೆಗೆ ಇಲ್ಲಿ ಬೆಟ್ ತೋರಿಸಿ ಮಾತಾಡೋದು ತಪ್ಪಾಗುತ್ತೆ ಸರ್. ಯಾಕಂದ್ರೆ ಈ ಕೋವಿಡ್ ಅಲ್ಲಿ ಬಂದಾಗ 4 ಇಲಾಖೆ ತಮ್ಮ ಎಕ್ಸಿಬಿಷನ್ ಅಲ್ಲಿ ನಾವು 3 ಜನ, ಆರೋಗ್ಯ ಇಲಾಖೆ, ಪೊಲೀಸು ಮತ್ತು ನಾವುಗಳು, ಆ ಬವಣೆನೂ ನಮ್ಮ ಮೇಲಿದೆ, ಅದರಲ್ಲೂ ನಾವು ಪ್ರಾಣ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಇನ್ನೂ ಅನೇಕ ಬೇಡಿಕೆಗಳಿದಾವೆ. ನಮ್ಮ ಮೂಲಭೂತ 4-5 ಬೇಡಿಕೆಗಳು ನಮ್ಗೆ ಈಡೇರಿಸ್ತಾರೆ ಅಂತೇಳಿ ಘನ ಸರ್ಕಾರ ನಾವು ಕೋರ್ಕೊಳ್ತಾ ಇದೀವಿ. ಆ ಆಶಯನೂ ನಮಗೆ